ಇಲ್ಲಿ ಹೋಯ್ತು ಮೋದಿ ಮೇಕ್ ಇನ್ ಇಂಡಿಯಾ. ಟೀಕಿಸುವಾಗ ಬಿವೈವಿಗೆ ಸ್ವಂತ ಬುದ್ಧಿ ಇರಲ್ವಾ? ವಿಜಯೇಂದ್ರಗೆ ಚಳಿ ಬಿಡಿಸಿದ ರಾಜ್ಯ ಕಾಂಗ್ರೆಸ್. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ, ಇವರಿಗೆ ಸ್ವಂತ ಬುದ್ಧಿ ಇಲ್ವಾ? ಕಾಂಗ್ರೆಸ್ ಅನ್ನ ಟೀಕಿಸೋ ಬರದಲ್ಲಿ ಇವರ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆಯಾ? ಮಾಧ್ಯಮಗಳ ಮುಂದೆ ಡಮ್ಮಿ ಪೀಸ್ ಆಗ್ತಿರ್ತಾರ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಯಾಕಂದ್ರೆ ಮೋದಿ ಅವರ ಮೇಕ್ ಇನ್ ಇಂಡಿಯಾವನ್ನೇ ಮರೆತಿರೋ ವಿಜಯೇಂದ್ರ ಅವರಿಗೆ ಕಾಂಗ್ರೆಸ್ ಅನ್ನ ಟೀಕಿಸೋ ನೈತಿಕತೆ ಇದೆಯಾ? ಅಷ್ಟಕ್ಕೂ ವಿಜಯೇಂದ್ರಗೆ ಚಳಿ ಬಿಡಿಸಿದ್ದೇಕೆ ಗೊತ್ತಾ ರಾಜ್ಯ ಕಾಂಗ್ರೆಸ್? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ರಧಾನಿ ಮೋದಿ ದೇಶದಲ್ಲಿ ಸಾಲು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆದ್ರೆ ಆ ಯೋಜನೆಗಳೆಲ್ಲ ಈ ಹಿಂದಿನ ಯುಪಿಎ ಸರ್ಕಾರ ಜಾರಿಗೆ ತಂದಿದ್ದ ಯೋಜನೆಗಳು ಅನ್ನೋದು ಬೇರೆ ವಿಚಾರ. ಆದ್ರೆ ಅವೇ ಯೋಜನೆಗಳಿಗೆ ಹೊಸ ಹೆಸರುಗಳನ್ನಿಟ್ಟು ಹಳೆ ಮದ್ಯ ಹೊಸ ಬಾಟ್ಲಿ ಅನ್ನೋ ರೀತಿ ಮಾಡಿದ್ರು. ಆ ಯೋಜನೆಗಳು ಯಾವುವು ಗೊತ್ತಾ? ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್, ಮೇಕ್ ಇನ್ ಇಂಡಿಯಾ, ಹೀಗೆ ಹಲವು ಯೋಜನೆಗಳಿವೆ. ಆದ್ರೆ ಮೋದಿ ಪ್ರಧಾನಿಯಾಗಿ 10 ವರ್ಷ ಕಳೆದ್ರೂ ದೇಶದಲ್ಲಿ ಸ್ವಚ್ಛ ಭಾರತ್ ಯೋಜನೆ ಕೇವಲ ಹೆಸರಾಗೇ ಇದೆ. ಇದೇ ರೀತಿ ಮೇಕ್ ಇನ್ ಇಂಡಿಯಾ ಯೋಜನೆಯ ಪ್ರಕಾರ ಸ್ವದೇಶಿ ವಸ್ತುಗಳಿಗೆ ಉತ್ತೇಜನ ಕೊಡಬೇಕು. ಭಾರತದ ಗಡಿಯಲ್ಲಿ ಚೀನಾ ತಗಾದೆ ತೆಗೆದಾಗ ಚೈನಾ ಆಪ್ಗಳು ಮತ್ತು ವಸ್ತುಗಳನ್ನ ಬ್ಯಾನ್ ಮಾಡಿ ರಾಜತಾಂತ್ರಿಕವಾಗಿ ಚೀನಾಗೆ ಬುದ್ಧಿ ಕಲಿಸ್ತೀವಿ ಅಂತೇಳಿ ಟಿಕ್ ಟಾಕ್ ಸೇರಿದಂತೆ ಒಟ್ಟು 59 ಚೀನಿ ಆಪ್ಗಳನ್ನ ಬ್ಯಾನ್ ಮಾಡಲಾಗಿತ್ತು. ಆದ್ರೆ ಇಂದಿಗೂ ಚೈನಾ ವಸ್ತುಗಳಿಗೆ ಭಾರತದಲ್ಲಿ ಭಾರಿ ಬೇಡಿಕೆ ಇದೆ. ಮೋದಿ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಅದ್ಯಾವಾಗ ಚೈನಾ ವಸ್ತುಗಳಿಗೆ ಪರ್ಮನೆಂಟ್ ಆಗಿ ಬ್ರೇಕ್ ಆಗ್ತಾರೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ. ಆದ್ರೆ ಮೋದಿ ಇದುವರೆಗೂ ಭಾರತದಲ್ಲಿ ಚೈನಾ ವಸ್ತುಗಳಿಗೆ ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಇಟ್ಟಿಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯದ ಆರ್ಥಿಕ ವ್ಯವಹಾರಗಳ ನಿರ್ವಹಣೆಗೆ ವಿದೇಶಿ ಸಲಹಾ ಸಂಸ್ಥೆಗೆ ಗುತ್ತಿಗೆ ನೀಡಿರುವುದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳ ಜಟಾಪಟಿ ಶುರುವಾಗಿದೆ. ರಾಜ್ಯದ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಿ ಹೆಚ್ಚುವರಿ ಆದಾಯ ತರುವ ಸಲುವಾಗಿ ಸಲಹೆ ನೀಡಲು ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಎಂಬ ವಿದೇಶಿ ಸಂಸ್ಥೆಯನ್ನ ನೇಮಿಸಿ 6 ತಿಂಗಳಿಗೆ 9.5 ಕೋಟಿ ರೂಪಾಯಿ ಸಂಭಾವನೆಯನ್ನ ನಿಗದಿಪಡಿಸಲಾಗಿದೆ. ವಿದೇಶಿ ಕಂಪನಿಯನ್ನ ನೇಮಿಸಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ವಿದೇಶಿ ಕಂಪನಿಗಳ ನೆರವಿಗೆ ಅಂಗಲಾಚಿದ್ದೇಕೆ? ಇದು ಭಾರತೀಯರ ತೆರಿಗೆ ಹಣ ಎಂದು ಬೊಬ್ಬೆ ಹೊಡೆಯಲಿಲ್ಲ ಬೇಕೆ ತಾವು? ಭಾರತೀಯರಿಗೆ ಅವಮಾನ ಎನ್ನಲಿಲ್ಲ ಬೇಕೆ ತಾವು ಅಂತೇಳಿ ವಿಜಯೇಂದ್ರ ಖಾರವಾಗಿ ಪ್ರಶ್ನಿಸಿದ್ರು. ಈ ನಡೆ ಈಸ್ಟ್ ಇಂಡಿಯಾ ಕಂಪನಿಗೆ ಹಿಡಿತವನ್ನ ಹಸ್ತಾಂತರಿಸುವಂತಿದೆ ಅಂತೇಳಿ ಟೀಕಿಸಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ರಾಜ್ಯ ಕಾಂಗ್ರೆಸ್ ಮೋದಿ ಆಡಳಿತಾವಧಿಯಲ್ಲಿ ಕೇಂದ್ರ ಸರ್ಕಾರದ 16 ಇಲಾಖೆಗಳ ಪ್ರಾಜೆಕ್ಟ್ ಗಳನ್ನ ವಿದೇಶಿ ಕಂಪನಿಗಳಿಗೆ ಕೊಟ್ಟಿದ್ರು ಅಂತೇಳಿ ತಿರುಗೇಟು ಕೊಟ್ಟಿದೆ. ಬಿಜೆಪಿ ಆರೋಪಗಳಿಗೆ ಸಂಬಂಧಿಸಿ ಟ್ವಿಟರ್ ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ಕಾಂಗ್ರೆಸ್, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂಬ ಬಸವಣ್ಣನವರ ವಚನ ನಿಮಗೆ ತಿಳಿದಿದೆಯೇ ಅಂತೇಳಿ ಪ್ರಶ್ನಿಸಿದೆ. ನಿಮ್ಮ ಮೋದಿ ಸರ್ಕಾರದಲ್ಲಿ ಡೊಂಕು ಇಟ್ಕೊಂಡು ಇತರರೆಡೆ ಕೈ ತೋರಿಸುವುದೇಕೆ ಸ್ವಾಮಿ? ಕೇಂದ್ರದ 16 ಇಲಾಖೆಗಳ ಪ್ರಾಜೆಕ್ಟ್ ಗಳನ್ನ ವಿದೇಶಿ ಕಂಪನಿಗಳಿಗೆ ಕೊಟ್ಟಿದ್ದು ನಿಮಗೆ ತಿಳಿದಿಲ್ಲವೇ? ವಿದೇಶಿ ಕಂಪನಿಗಳಿಗೆ 500 ಕೋಟಿ ರೂಪಾಯಿ ನೀಡಿದ್ದರ ಬಗ್ಗೆ ನಿಮಗೆ ಅರಿವಿಲ್ಲವೇ ಅಂತೇಳಿ ಖಾರವಾಗಿ ಪ್ರಶ್ನಿಸಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸಿಲ್ಕ್ ಇಂಡಿಯಾ, ಆತ್ಮ ನಿರ್ಭರ್ ಎನ್ನುವ ನಿಮ್ಮ ಮೋದಿ ಆಡಳಿತಾವಧಿಯಲ್ಲೇ ಕೇಂದ್ರ ಸರ್ಕಾರದ 16 ಇಲಾಖೆಗಳ ಪ್ರಾಜೆಕ್ಟ್ ಗಳನ್ನ ವಿದೇಶಿ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ. ಹಾಗಾದ್ರೆ ಮೋದಿ ಏನೇ ಮಾಡಿದ್ರು ಅದು ರೈಟು, ಕಾಂಗ್ರೆಸ್ ನಾಯಕರು ಏನೇ ಮಾಡಿದ್ರು ಅದು ತಪ್ಪ? ಬಿಜೆಪಿಗರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಬಿವೈ ವಿಜಯೇಂದ್ರ ಅವರಿಗೆ ಕಾಂಗ್ರೆಸ್ಸಿನವರ ತಟ್ಟೆಯಲ್ಲಿರೋ ನೊಣವೇ ದೊಡ್ಡವಾಗಿ ಕಾಣೋದೇಕೆ? ಕಾಂಗ್ರೆಸ್ ಅನ್ನ ಟೀಕಿಸುವಾಗ ಬಿವೈ ವಿಜಯೇಂದ್ರ ಅವರಿಗೆ ಸ್ವಂತ ಬುದ್ಧಿ ಇರಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.